ಸೊ ಟೈಮ್ ಇವಾಗ 4:15. ಆ್ಯಕ್ಚುಲಿ 4:15ಗೆ ಶೂಟ್ ಮಾಡಬೇಕಾಯಿತು. ನೀನು ನಂಬಿಕೊಳ್ಳಪ್ಪ 4:45 ಶೂಟ್ ಮಾಡ್ತಾಯಿದ್ದೀವಿ. ಏನಪ್ಪ ಇಷ್ಟು ಬೇಗ ಎದ್ಬಿಟ್ಟಿದ್ದೀನಿ ನಾನು ಅಂತ ನೀವು ಅಂದ್ಕೊಳ್ಬೋದು. ಅದಕ್ಕೆ ಕಾರಣ ಇದೆ ನೋಡಿ. ನಮ್ಮ ಅತ್ತಿಗೆ ರೆಡಿಯಾಗಿದ್ದಾರೆ. ಇಲ್ಲೊಬ್ಬ ಸ್ಪೆಷಲ್ ಪರ್ಸನ್ ಅವನೇ, ಇವನು ಸಂದೀಪ್, ಇವನು ರೆಡಿಯಾಗಿದ್ದಾನೆ. ಯೂಶ್ವಲಿ ಈ ಮಾಸ್ಟರ್ ಪೀಸ್ ಇಷ್ಟು ಬೇಗ ಎದ್ದೋಳಲ್ಲ. ಇವನು ಎದ್ದವನೇ ಅಂದರೆ ಇವನು ಬಿರಿಯಾನಿನ ಬಿಡೋ ಚಾನ್ಸೇ ಇಲ್ಲ. ಜಶ್ವೀಕ್ ಸೊ ಲೆಕ್ಕ ಹಾಕೊಳ್ಳಿ. ಅವನು ಬಿರಿಯಾನಿಗೆ ಅವನು ವೆಯ್ಟ್ ಮಾಡ್ತವನೆ, ಅದನ್ನ ಮನಸ್ಸಲ್ಲಿ ವೆಯ್ಟ್ ಮಾಡ್ತವನೆ ಅಲ್ವೇನಾ ಜಶ್ವೀಕ್? ಈಗ ಹೋಗ್ತಾ ಇದ್ದೀವಿ ಬಿರಿಯಾನಿ ತಿನ್ನೋಕ್ಕೆ. ಸೊ ನಮ್ಮ ಅಣ್ಣನು ಬಿರಿಯಾನಿಗೆ ರೆಡಿ ಆಗವನೆ. ಸೊ ಯಾವ ಬಿರಿಯಾನಿ ಅದು ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಇದೆ. ಆ ಡೌಟ್ನ ನಾನು ಹೋಗ್ತಾ ಕ್ಲಿಯರ್ ಮಾಡ್ತೀನಿ, ಬನ್ನಿ. ಏನಕ್ಕೆ ಹೇಳಿ? ಸೊ ನಮ್ಮ ಅತ್ತಿಗೆನ ಅಚೀವ್ ಮಾಡಿದ್ದಾರೆ ಅಂತ ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಇಲ್ಲೆಲ್ಲೋ ಇಳಿಸ್ತಾರೆ, ಆಟೋ ಹತ್ಬಿಟ್ಟು ಹೋಯ್ತಾರೆ. ಸೊ ಒಬ್ರು ಕ್ಯಾನ್ಸಲ್, ದುಡ್ಡು ಮಿಕ್ತು ಜಯಂತ್ ಬಿರಿಯಾನಿ ದುಡ್ಡು ಮಿಕ್ತು. ಸೊ ಅದಕ್ಕೆ ಇಳಿಬೋದು, ಬೇಜಾರು ಇಲ್ಲೆಲ್ಲ ಇಲ್ಲಿ ರೋಡಲ್ಲಿ ಇಳಿಸ್ಬಿಟ್ಟೋಗ, ಬೇಜಾರೇನಿಲ್ಲ. ನೋಡಿ ಹೆಂಗೆ ಎದ್ದವನೆ ಬಾಸು, ಫುಲ್ ಆಕ್ಟಿವ್ ಆಗ್ಬಿಟ್ಟವನೆ ಶಿಷ್ಯ ಕೊಟ್ಟು. ಅಯ್ಯ ಜಶೋ, ಡೋರ್ ತೆಗಿ ಕಮ್ ಔಟ್. ಲೇ ಗುಲ್ಜಾರ್, ನೆಟ್ಟಿಗೆ ಇಂಗ್ಲೀಷ್ ಮಾತಾಡೋ. ಎಷ್ಟು ಹೇಳ್ಕೊಟ್ರು ಅಷ್ಟೇ. ಎಲ್ಗೂ ಹೋಗ್ತಾ ಇದ್ದೀವಿ? ಏಯ್ ಮಮ್ಮಿ, ಸೆಂಡ್ ಮಿ ಔಟ್ಸೈಡ್. ಏನೋ ಇದು, ಯಾವೇನೋ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವಾಗಿಂದ ನಾನು ಕಾಣಿಸ್ಕೊತಾನೆ ಇರಲಿಲ್ಲ. ಆದರೆ ಈಗ ನಾನು ಕಾಣಿಸ್ಕೊಂಡಿದ್ದೀನಿ, ಬಿಕಾಸ್ ಕ್ಯಾಮ್ರಾ ತೆಗಿಯೋಕ್ಕೆ ಯಾರೂ ಇರಲಿಲ್ಲ. ಸೊ ನಾವು ಯಾವ ಬಿರಿಯಾನಿಗೆ ಹೋಗ್ತಾ ಇದ್ದೀನಿ ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಅಂದರೆ ತಪ್ಪಾಗಲ್ಲ. ನಾವು ಹೋಗ್ತಾ ಇದ್ದೀವಿ ಆನಂದು ಬಿರಿಯಾನಿ. ಹೊಸಕೋಟೆಯಲ್ಲಿ ಫೇಮಸ್ ಬಿರಿಯಾನಿ ಅಂದರೆ ಅದು ಆನಂದು ಬಿರಿಯಾನಿ, ಮಣಿ ಬಿರಿಯಾನಿ ಹಾಗೂ ಫ್ರೆಂಡ್ಸ್ ಬಿರಿಯಾನಿ. ಹೀಗೆ ಹಲವಾರು ಬಿರಿಯಾನಿಗಳಿರುತ್ತೆ, ನನಗೆ ಗೊತ್ತಿಲ್ಲ. ನಿಮ್ಗೆ ಯಾವುದಾದ್ರೂ ಬಿರಿಯಾನಿ, ಬೆಸ್ಟ್ ಬಿರಿಯಾನಿ ಹೊಸಕೋಟೆಯಲ್ಲಿ ಚೆನ್ನಾಗಿರೋದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟು ಅಲ್ಲೋಗಿ ವಿಸಿಟ್ ಮಾಡಿ ಬ್ಲಾಗ್ ಮಾಡ್ತೀನಿ. ಆನಂದು ಬಿರಿಯಾನಿಗೆ ಬೇಗ ಬಂದರು ಒಂದು ಟೀಯಿಂದ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಜಾ ಇರಲ್ಲ. ಸೊ ಬಾಯ್ಸು ಒಂದು ಟೀ ಕಾಫಿ ಹಾಕ್ಕೊಂಡು ಆನಂದ ಬಿರಿಯಾನಿಗೆ ಹೋಗ್ತೀವಿ. ಅದು ಡಿಫ್ರೆಂಟ್ ಆಗಿದೆ. ಮಟ್ಕಾ ಟೀ ಇಟ್ಕೊಂಬ ಕೊಡಿ ನಂತಗಿ ಅಪ್ಪ. ಸೊ ಈಗ ಟೀ ಕುಡಿಯೋಣ. ಆದರೆ ಡೋಂಗಿ ಬಿಟ್ಟೆ, ಇದರಲ್ಲಿ ಟೀನೇ ಇಲ್ಲ. ಎಲ್ಲಿದೆ ಟೀ? ಈಗ ಬರುತ್ತೆ. ಅಲ್ಲಿದೆ ನೋಡಿ. ಸೂಪರ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಪಾಯಿಂಟ್. ಬರ್ತ್ ಫಾರ್ ಕಮಿಂಗ್ ಆ್ಯಂಡ್ ಎಂಜಾಯಿಂಗ್. ಸೊ ಯೂಶಲಿ ಆನಂದು ಬಿರಿಯಾನಿಲಿ ನೀವೆಲ್ಲ ನೋಡಿರ್ತಾರೆ, ಬರೀ ಬಿರಿಯಾನಿ ಮಾತ್ರ ಇರುತ್ತೆ. ಬಟ್ ಅವ್ರು ಈಗ ಸ್ಪೆಷಲಾಗಿ ಅಂತ ಕಬಾಬ್ ಕೂಡ ಶುರು ಮಾಡಿದ್ದಾರೆ. ಆ್ಯಕ್ಚುಲಿ ಯಾರೂ ತೋರಿಸಿರಲ್ಲ, ಬಟ್ ಚೆನ್ನಾಗಿದೆ. ಇವಾಗ ಬಿರಿಯಾನಿಯಲ್ಲಿ ಬರೀ ಬಿರಿಯಾನಿ ಮಾತ್ರ, ಕಬಾಬ್ ಮಾತ್ರ ಅಲ್ಲ, ಕಾಲ್ ಸೂಪ್ ಕೂಡ ಸಿಗುತ್ತೆ. ಸೊ ಬೆಳಗ್ಗೆ 5:15 ಸ್ಟಾರ್ಟ್ ಆಗೋ ಆನಂದು ಬಿರಿಯಾನಿ ಬೆಳಗ್ಗೆ ಹೊತ್ತು ನಿಮಗೆ ಫ್ರೆಶ್ ಕಾಲ್ ಸೂಪ್ನ ಸರ್ವ್ ಮಾಡ್ತಾರೆ. ನಾನು ಕೂಡ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ಡೆಫಿನೆಟ್ಲಿ ಸಕ್ಕತ್ತಾಗಿರುತ್ತೆ. ನೋಡೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಸೊ ಹೇಗಿರುತ್ತೆ. ಬಿರಿಯಾನಿ ಫಸ್ಟ್ ಟೇಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಕಬಾಬ್ ಟೇಸ್ಟ್ ಮಾಡೋಂಥ ಭಾಗ್ಯ. ಈಗ ಆನಂದ್ ಬಿರಿಯಾನಿ ಓನರ್ ಇದ್ದಾರೆ, ಅವ್ರ ಹತ್ರನೇ ಮಾತಾಡಕ್ಕೆ ಹೋಗೋಣ. ಈಗ ನಾವು ಆನಂದ್ ಬಿರಿಯಾನಿ ಮುಖ್ಯಸ್ಥರಾದ ಓನರ್ ಆದ ನಮ್ಮ ಆನಂದ್ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಷ್ಟೊಂದು ಜನಕ್ಕೆ ಫುಡ್ನ ಸರ್ವ್ ಮಾಡ್ತಿದ್ದಾರೆ ಎಷ್ಟು ವರ್ಷದಿಂದ. ಅದು ಎಷ್ಟು ವರ್ಷ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಆನಂದ್ ಸರ್ ಬಾಯಲ್ಲಿ ಕೇಳೋಣ. ಸರ್ ಎಷ್ಟು ವರ್ಷದಿಂದ ಆನಂದ್ ಬಿರಿಯಾನಿ ಇದೆ? ಸುಮಾರು 24 ವರ್ಷದಿಂದ ನಾವು ಓಟು ಮಾಡ್ತಿದ್ದೀವಿ. ನನ್ನಿಂದಲೇ ಸ್ಟಾರ್ಟ್ ಆಗಿರೋದು ಬಿರಿಯಾನಿ. ನಾನು ಬಿರಿಯಾನಿ ಸ್ಟಾರ್ಟ್ ಮಾಡಿದಾಗ ನಾನು ಇನ್ನೂ ಚಿಕ್ಕ ಹುಡುಗ, ನಾನು 14 ವರ್ಷ ಹುಡುಗ. ನನ್ನಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಓಟು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಇಡ್ಲಿ ಚಿತ್ರಾನ್ನದಿಂದ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಹಂಗೆ ನಮ್ಮ ಫ್ರೆಂಡ್ಸು ಗೈಡೆನ್ಸ್ ಮೇಲೆ 1 kg 2 kg ಮಟನ್ ಬಿರಿಯಾನಿ ಸ್ಟಾರ್ಟ್ ಮಾಡಿದೆ. ಸರ್ ಅದು ಎಷ್ಟೋ ನಿಮಗೆ ಡೌಟ್ ಇದೆ. ಈಗ ಕುಕ್ಕಿಂಗ್ ವೈಸ್ ಬಂತು ಅಂದಾಗ ಕುಕ್ಕಿಂಗ್ ನೀವೇ ಮಾಡ್ತೀರಾ, ಇಲ್ಲಾಂದರೆ ಇಲ್ಲ ನಿಮ್ಗಷ್ಟು ಜನ ಈಗ ನಿಮ್ಮ ರೆಸಿಪಿ ಅಂತ ಒಂದು ಇರುತ್ತೆ, ಆ ರೆಸಿಪಿನ ಯಾರಿಗೂ ಹೇಳ್ಕೊಳ್ಳೋಕೆ ಇಷ್ಟಪಡೋಣ. ಸೊ ಆ ರೆಸಿಪಿನ ನೀವೇ ಕುಕ್ ಮಾಡ್ತೀರಾ ಆವಾಗಲೂ, ಇನ್ನು ಯಾರಿಗಾದ್ರೂ ಹೇಳ್ಕೊಟ್ಟಿದ್ದೀರಾ ಏನಾದರೂ? ಅವತ್ತಿಂದ ನಾನೇ ಮಾಡ್ಕೊಂಡು ಬರ್ತಾ ಇದ್ದೀನಿ, ಈಗೂ ನಾನೇ ಮಾಡ್ತೀನಿ. ನೀವು ಎಲ್ರಿಗೂ ಗೊತ್ತು, ನೀವು 5:15ಗೆ ಓಪನ್ ಮಾಡಿ 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತೀರಾ. ಸೊ ಏನಕ್ಕೆ ಆ ಥರ ಪ್ರೊಸೀಜರ್? ಏನಕ್ಕೆ 10 ಗಂಟೆಗೆ ಕ್ಲೋಸ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮಲ್ಲಿ ಓಪನ್ ಮಾಡ್ಬೋದಲ್ಲ? ಎಲ್ಲರೂ ಕಾಡೋ ಪ್ರಶ್ನೆ ಅದಕ್ಕೆ.
ಇದು ಅವತ್ತಿಂದನೂ ನಾವು ರೂಢಿ ಮಾಡ್ಕೊಂಡ್ಬಂದಿದ್ವಿ ಒಂದು. ಆಮೇಲೆ ಈಗ ಮಾಡ್ತಾ ಇರೋ ಐಟಮ್ಗೆ ನಾವು ರಾತ್ರಿ ಎಲ್ಲ ಎದ್ದು ಮಾಡ್ತೀವಿ. ನಾವು ರಾತ್ರಿ ಮಾಮೂಲಿ ಒಂದು 8:30 9 ಗಂಟೆಗೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 5 ಗಂಟೆ ಅಷ್ಟು ಪ್ರಿಪೇರ್ ಆಗುತ್ತೆ. 5 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು 8:30 ಕ್ಲೋಸ್ ಆಗುತ್ತೆ. ಅದನ್ನು ಹಂಗೆ ಮೇಂಟೈನ್. ಸೊ ಆವಾಗಿಂದ ಮೇಂಟೈನ್. ಬಟ್ ನೀವು ಆಗಲೇ ನಾನು ಬೋರ್ಡ್ ನೋಡಿದಾಗ ವಾರದಲ್ಲಿ ಭಾನುವಾರ ಮಂಗಳವಾರ ಶುಕ್ರವಾರ ಇದೇನು ಮೇಂಟೈನ್ ಮಾಡ್ಕೊಂಡಿರಲ್ಲ, ಏನಕ್ಕೆ ಅಂತ ನಾವು ಕೇಳ್ಬೋದು ಸರ್? ಅದು 24 ವರ್ಷ ಹಿಂದ್ಗಡೆ ನಾವು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಅದು ಆವಾಗಿಂದನೂ ಹೊಸಕೋಟೆಗೆ ಬಿರಿಯಾನಿ ಅಂತ ತೋರಿಸ್ತಿದ್ದೆ ನಾವು. ಆಮೇಲೆ ನಮ್ಮಿಂದ ಈಗ ಸುಮಾರು ಒಂದು 20 ವರ್ಷ ಮೇಲೆ ಆಗಿರ್ಬೇಕು. ಇಲ್ಲ, ತುಂಬ ನೋಡಿದೆ ಹೊಸಕೋಟೆ ಅಂದರೆ ಬಿರಿಯಾನಿ ಅಂದರೆ ಹೊಸಕೋಟೆ. ಬಟ್ ಅದು ಕೇಳಿದಾಗ ಎಲ್ಲರೂ ಹೇಳ್ತಿದ್ರು ಆನಂದ್ ಹೊಸಕೋಟೆ ಬಿರಿಯಾನಿ, ಆನಂದ್ ಹೊಸಕೋಟೆ. ಆ್ಯಂಡ್ ನನ್ನ ಖುಷಿ ವಿಷಯ ಅಂದರೆ ಫಸ್ಟ್ ಟೈಮ್ ಬಂದೆ, ಫಸ್ಟ್ ಟೈಮ್ ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ, ಅದನ್ನು ಇನ್ನೊಂದು ಖುಷಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 4:15 ಎದ್ಬಿಟ್ಟು 6 ಗಂಟೆಗೆ ಬಿರಿಯಾನಿ ತಿನ್ನೋಕ್ಕೆ ಬಂದಿದ್ದೀನಿ ಅಂದರೆ ಫಸ್ಟ್ ಟೈಮು. ಯಾವತ್ತೂ ಬಂದವನಲ್ಲ, ಬಟ್ ಬಿರಿಯಾನಿ ಏನೋ ಇದೆ ಅಂತ ಜನಗಳು ಹೇಳ್ತಿದ್ರು. ಬಿಕಾಸ್ ಅಷ್ಟು ಜನ ಅಲ್ಲೇ ಕಾಯ್ತಿದ್ದಾರೆ ಅಂದರೆ ಗೊತ್ತಾಗುತ್ತೆ ಬಿರಿಯಾನಿ ಅಂತ. ಅದೇ ಮಟನ್ ಪೀಸು ಮಾತ್ರ ಅಲ್ಲ, ರೈಸ್ ಇದೆಯಪ್ಪ, ಸಖತ್ ಟೇಸ್ಟ್ ಇದೆ. ಸೊ ಈಗ ನಾವು ತಿಂತಾ ಇದ್ದೀವಿ. ಸೊ ಗೈಸ್, ನೋಡೋಣ ಹೇಗಿರುತ್ತೆ ಅಂತ. ಪೀಸ್ ಕೂಡ ಸಕ್ಕದಾಗಿ ಬೆಂದಿದೆ. ಯೂಶ್ವಲಿ ಮಟನ್ ಬಿರಿಯಾನಿ ಬೇಗ ಬೇಯಲ್ಲ, ಆದರೆ ಇಲ್ಲಿ ನನಗೆ ತಿನ್ನಂಗೆ ಅನಿಸ್ತಿಲ್ಲ, ಯಾಕಂದ್ರೆ ಅಷ್ಟು ನೀಟಾಗಿ ಬಂದಿದೆ. ನೋಡಿ, ತುಪ್ಪ ಥರ ಒಳಗೋಗ್ತಿದೆ. ಮತ್ತು ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲು. ನಿಜ ಹೇಳ್ತೀನಿ ಕೇಳಿ, ಆನಂದ್ ಬಿರಿಯಾನಿಗೆ ಬಂದರೆ ನೀವು ಬಿರಿಯಾನಿನ ಮಿಸ್ ಮಾಡದೆ ಹೋಗಬೇಡಿ. ಹೊಸಕೋಟೆ ಅಂದಮೇಲೆ ಬಿರಿಯಾನಿ ಮೇಲೆ ಹೊಸಕೋಟೆ, ಅದರಲ್ಲಂತೂ ಆನಂದ್ ಬಿರಿಯಾನಿ ಅಂತ ಹೆವಿ ಫೇಮಸ್ಸು. ಆಮೇಲೆ ಇನ್ನೊಂದು ಅಂದರೆ ಖಾರನೂ ಅಷ್ಟೇ. ಈಗ ಕೆಲವ್ರಿಗೆ ಖಾರ ಅಂದರೆ ಸ್ಪೈಸಿ ಲವರ್ಸ್ ಇರ್ತಾರೆ, ಕೆಲವ್ರಿಗೆ ಜಾಸ್ತಿ ಖಾರ ಎಲ್ಲ ಏನೋ ಪ್ರಿಫರ್ ಮಾಡಲ್ಲ. ಬಟ್ ಇದು ತುಂಬ ಸೀಮಿತವಾಗಿದೆ, ಜಾಸ್ತಿ ಖಾರನೂ ಇಲ್ಲ, ಜಾಸ್ತಿ ಸ್ವೀಟು ಇಲ್ಲ. ಒಂದು ಆ್ಯಕ್ಚುಲ್ ಬಿರಿಯಾನಿ ಏನು ಟೇಸ್ಟೋ ಆ ಟೇಸ್ಟ್ ಇದೆ. ಒಟ್ಟಿನಲ್ಲಿ ಮಸ್ತಾಗಿದೆ. ತಿಂದ್ಬಿಟ್ಟು ರಿವ್ಯೂ ಇನ್ನೂ ಜಾಸ್ತಿ ಕೊಡ್ತೀನಿ. ಬಿರಿಯಾನಿ ಸರಿಯಾಗಿ ಬಾರಿಸಿದ ಮೇಲೆ ನಮ್ಮ ಮನೆಗೆ ಬೇಕಾದರೆ ಪಾರ್ಸಲ್ ತೊಗೊಬೋದು. ಆನಂದ್ ಬಿರಿಯಾನಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಲ್ರೆಡಿ 2 ದೊಡ್ಡ ತಪ್ಪಲೆ ಇದೆ. ಇದು ಆಲ್ರೆಡಿ ಆಗಿದೆ, ಇದು ಆಲ್ರೆಡಿ ಆಗಿದೆ. ಸೊ ಬೆಳಗ್ಗೆ ಇದು ಕ್ಲೋಸ್ ಆಗಿಬಿಟ್ಟಿದೆ, ಅರ್ಲಿ ಮಾರ್ನಿಂಗು. ಇದು ಅದ್ರ ಶಾರ್ಟ್ ತೋರಿಸ್ತಿದೆ, ಆಲ್ಮೋಸ್ಟ್ ಖಾಲಿ ಆಗ್ತಿದೆಯಲ್ಲ. ಇನ್ನು ಒಂದು ಎಷ್ಟು ಗಂಟೆ ಕ್ಲೋಸ್? 9 ಗಂಟೆ ಕ್ಲೋಸ್. ಇವತ್ತು ಇನ್ನೂ ಬೇಗ ಕ್ಲೋಸ್ ಮಾಡ್ಬಿಡ್ತೀರಾ? ಡೈಲಿ 9. ಸೊ ಡೈಲಿ ಯೂಶ್ವಲಿ 5:30ಗೆ ಸ್ಟಾರ್ಟ್ ಮಾಡಿ 9 ಗಂಟೆಗೆಲ್ಲ ಖಾಲಿ ಆಗಿಬಿಡುತ್ತೆ. ಕ್ಲೋಸ್ ಮಾಡಲ್ಲ, ಖಾಲಿ ಆಗಿಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಕ್ಲೋಸ್ ಮಾಡಲೇಬೇಕು. ಸೊ ಯೂಶ್ವಲಿ ಮಂಗಳವಾರದ ಹೊತ್ತು 2 ತಪ್ಪಲೆ ಮಾಡಿದ್ರೆ, ಶುಕ್ರವಾರನೂ 3 ತಪ್ಪಲೆ, ಭಾನುವಾರ ಬಂದು 6 ತಪ್ಪಲೆವರೆಗೂ ಅವರು ದೊಡ್ಡ ತಪ್ಪಲೆ ಇದ್ದಾರೆ. 6 ದೊಡ್ಡ ತಪ್ಪಲೆ ಮಾಡ್ತಾರೆ. 8ವರೆಗೂ ಮಾಡ್ತೀರಾ? 8 ದೊಡ್ಡ ತಪ್ಪಲೆಲ್ಲಿ ಮಾಡ್ತಾರೆ ಭಾನುವಾರ. ಬಿಕಾಸ್ ಭಾನುವಾರ 1 ಕಿಲೋಮೀಟ್ರ್ವರೆಗೂ ಜನ ಇರ್ತಾರೆ. ನಿಮ್ಗೆ ಗೊತ್ತಿರೋಗೆ 1 ಕಿಲೋಮೀಟ್ರು ಮೇನ್ ರೋಡ್ ನೋಡಿರಲ್ಲ, ಅಲ್ಲಿವರೆಗೂ ತುಂಬ ಜನ ಇರ್ತಾರೆ. ಸೊ ಜಶ್ವಿಕ್, ಸ್ಪೆಷಲ್ ಥ್ಯಾಂಕ್ಸು ನಾನು ಮತ್ತು ಜಶ್ವಿಕ್ ಹೇಳಬೇಕು. ನಮ್ಮ ವೀಡಿಯೋಸ್ ನೋಡ್ತಿರೋಂಥ ನಮ್ಮ ದತ್ತ ಬ್ರೋ ಆಗಿರ್ಬೋದು, ಇಲ್ಲ ಮಣಿಕೇಶ್ವರ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು. ನಾವು ಹೋಗಿದ ತಕ್ಷಣ ನಮಗೆ ಆನಂದ್ ಅವ್ರ ಹತ್ರ ಮಾತಾಡೋಕ್ಕೆ ಆಗಿರ್ಬೋದು, ಅಥವಾ ಬಿರಿಯಾನಿಗೆ ಸಜೆಸ್ಟ್ ಮಾಡಿ ಬನ್ನಿ ಹೊಸಕೋಟೆಲೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿರ್ಬೋದು. ಅದಕ್ಕೆಲ್ಲ ನಮ್ಮ ದತ್ತಣ ಅಪ್ಪ ಅಲ್ಲಿ ಏನೇ ಆಗಿರಲಿ ನಮ್ಮ ಜೊತೆ ಇದ್ದು, ನಮ್ಮ ಜೊತೆ ನಿಂತ್ಕೊಂಡು, ನಮ್ಮ ಪಕ್ಕದಲ್ಲೇ ಇದ್ದು ಎಲ್ಲದಕ್ಕೂ ಇದು ಮಾಡಿದ್ರು. ಆ್ಯಂಡ್ ನಮ್ಮ ಮಣಿಕಂಠೇಶ್ ಅಣ್ಣ, ನನಗೂ ಖುಷಿಯಾಗೋ ವಿಷಯ ಅಂದರೆ ಅವರು ನಮ್ಮ ಜೊತೆ ನಿಂತ್ಕೊಂಡಾಗಿರ್ಬೋದು, ಬಿರಿಯಾನಿ ಥರದಾಗಿರ್ಬೋದು, ನಮ್ಗೆ ರಾಯಲ್ ಟ್ರೀಟ್ಮೆಂಟ್ನ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಕೇಳ್ತಿದ್ರು ರಿವ್ಯೂ ಆಗಿದೆ ಅಂತ. ನಿಜವಾದ ಆನಂದ್ ಬಿರಿಯಾನಿ ಹೊಸಕೋಟೆಗೆ ಸೀಮಿತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬಿರಿಯಾನಿ ಕೂಡ. ಆ್ಯಂಡ್ ಎಲ್ಲೂ ಕೂಡ ಏನೋ ಸರ್ವ್ ಮಾಡಬೇಕು ಅಂಟು ಹರಿಬರಿಯಿಂದ ಕುಕ್ ಮಾಡ್ದಂಗೆ ಇರಲಿಲ್ಲ. ಎಲ್ಲ ಮಟನ್ ಪೀಸ್ಗಳೆಲ್ಲ ಚೆನ್ನಾಗಿ ಸಕ್ಕದಾಗಿ ಬೆಂದಿತ್ತು. ಬಿರಿಯಾನಿ ಮಾತ್ರ ಟೇಸ್ಟ್ ಆಗಿತ್ತು. ಬಟ್ ನಾನು ರೆಕಮೆಂಡ್ ಮಾಡೋದು ಏನಂತ ಅಂದರೆ, ಫುಲ್ ಬಿರಿಯಾನಿ ತೊಗೊಳೋಕ್ಕೆ ಮುಂಚೆ ಯೋಚನೆ ಮಾಡಿ. ಖಾಲಿ ಹೊಟ್ಟೆಲಿ ಹೋದರೆ ಫುಲ್ ಬಿರಿಯಾನಿ ತಿನ್ಬೋದು, ಇಲ್ಲಾಂದರೆ ನಿಮಗೆ ಹಾಫ್ ಬಿರಿಯಾನಿ ಸಾಕು. ಆರೋದ್ರೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಅರ್ಧ ಕೂಡ ತಿನ್ನೋಕ್ಕಲ್ಲ, ಬಿಸಿಲೇ ತಿನ್ನಬೇಕು. ಯಾರಾದ್ರೂ ಅಕಸ್ಮಾತ್ ಪಾರ್ಸೆಲ್ ರಿಕಮೆಂಡ್ ಮಾಡಿದ್ರೆ ದಯವಿಟ್ಟು ಪಾರ್ಸೆಲ್ ತಗೊಳಕ್ಕೆ ಹೋಗಬೇಡಿ. ಪಾರ್ಸೆಲ್ ಅಲ್ಲಿ ಹೋದ್ಮೇಲೆ ಆರೋದ್ರೆ ಟೇಸ್ಟ್ ಇರಲ್ಲ, ಹಂಗನ್ಬಿಟ್ಟು ನೀವು ಅಲ್ಲಿ ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ. ನೀವು ಇಲ್ಲೇ ಬಿರಿಯಾನಿನ ದಮ್ ಕಟ್ಟಿರೋ ಬಿರಿಯಾನಿ ಬಿಸಿ ತಿಂದರೆ ಮಜಾ.
ಆ್ಯಂಡ್ ಕಮಿಂಗ್ ಟು ಕಬಾಬ್ ರಿವ್ಯೂ, ಕಬಾಬ್ ಹೊಸದಾಗಿರೋದ್ರಿಂದ ಅದಕ್ಕಿಂತ ಚೆನ್ನಾಗಿ ತುಂಬ ಕಡೆ ಕಬಾಬ್ಗಳು ಚೆನ್ನಾಗಿ ಮಾಡ್ತಾರೆ, ಬಟ್ ಇಲ್ಲೂ ನನಗೆ ಇಷ್ಟ ಆಯಿತು. ಕಾಲ್ ಸೂಪು ಅಷ್ಟೇ, ಸೂಪು ಬೇರೆ ಕಡೆ ಎಲ್ಲ ಸಕ್ಕತ್ತಾಗಿ ತಿಂದಿದ್ದೀನಿ. ನನ್ನ ಪ್ರಕಾರ ಆನಂದ್ ಬಿರಿಯಾನಿ ಫೇಮಸ್, ಕಬಾಬು ಎರಡು ಹೊಸದಾಗಿರೋದ್ರಿಂದ ನನಗೆ ಟೇಸ್ಟು ಅಂತ ವಾವ್ ಅನ್ಸಿಲ್ಲ. ಬಟ್ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ ನಂಗೆ ಸಕ್ಕತ್ ಇಷ್ಟ ಆಯಿತು. ಹೊಸಕೋಟೆಗೆ ಬರಬೇಕು ಅಂದರೆ ಆನಂದ್ ಬಿರಿಯಾನಿನ ಮಿಸ್ ಮಾಡದೆ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.